ಅಂತೂ ಇಂತೂ ಕಾಲ ಕೂಡ್ ಬಂತು ಅಂದ್ಕೋತೀನಿ. ಇದು ತಿಪ್ಟೂರಿಂದ ತುರುವೇಕೆರೆ ಹೋಗ್ತಾ ಆನ್ ದಿ ವೇ ಒಂದು ಚಿಕ್ಕ ಅಂಗಡಿ, ಹೋಟೆಲ್ ಹೆಸರು ಇಲ್ಲ ಏನೂ ಇಲ್ಲ, ಹೆಸರಲ್ಲಿ ಏನಿದೆ ಅನ್ನೋ ಅಷ್ಟು ಹೆಸರು ಮಾಡೋರೆ ಫಾರ್ ಇಡ್ಲಿ. ಗಾಡಿಗಳು ನಿಂತಿದ್ದಾವೆ ನೋಡಿ ಅಲ್ಲಿ ಎಷ್ಟೊಂದು. ತುರುವೇಕೆರೆ ರೋಡಲ್ಲಿ ಹೋಗ್ತಾ ಮೇಲ್ನಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಊರು ಗೇಟಲ್ಲಿ ಮೇಯ್ನ್ ರೋಡಲ್ಲೇ ಇದೆ. ನಿಮಗೆ ತಿಪ್ಟೂರಿಂದ ತುರುವೇಕೆರೆ ಕಡೆ ಹೋಗ್ತಾ ಇದ್ರೆ ಬಲಗಡೆಗೆ ಬರುತ್ತೆ, ತುರುವೇಕೆರೆಯಿಂದ ತಿಪ್ಟೂರು ಕಡೆ ಬರ್ತಾ ಇದ್ರೆ ಎಡಗಡೆ ಬರುತ್ತೆ. ಅದನ್ನು ನೋಡಿದರೆ ನಿಮ್ಗೆ ಅದೊಂದು ಹೋಟ್ಲು ಅಂತಲೂ ಅನಿಸಲ್ಲ, ಆದರೆ ಜನ ನಿಂತಿರ್ತಾರೆ. ನೀವು ಅರ್ಲಿ ಮಾರ್ನಿಂಗ್ ಬಂದರೆ 8 ಗಂಟೆ 9 ಗಂಟೆ ಮೇಲೆ ಬಂದರೆ ಏನೂ ಇರಲ್ಲ ಅಂತ ಅನ್ಕೋತೀನಿ. ಸೊ ಇಟ್ಸ್ ಅರ್ಲಿ ಮಾರ್ನಿಂಗ್ ಥಿಂಗ್. ನೋಡಿ ಹಿಂಗೆ ಹೈವೇಲಿ ಹೋಗೋರು, ಬೆಂಗಳೂರು ಹೋಗೋರೆಲ್ಲ ಹಂಗೆ ಬಂದು ಗಾಡಿಗಳಲ್ಲಿ ನಿಲ್ಲಿಸಿ, ಕಾರ್ಗಳು ಬೈಕ್ಗಳು ನೋಡಿ ಎಷ್ಟಿದ್ದಾವೆ. ಅಂಗಡಿ ಹೆಸರಿಲ್ಲ ಏನಿಲ್ಲ, ಅದೇ ಅಂಗಡಿ. ನಾವೆಲ್ಲಿಗೆ ಬಂದಿದ್ದೀವಿ? ಎಲ್ಲಿ ಬಂದಿದ್ದೀವಿ ನಾವು? ಇದು ತಿಪ್ಟೂರು ತುರುವೇಕೆರೆ ಹೈವೇ ನೋಡಿ. ಹಿಂಗಿದೆ ಹೋಟೆಲ್ಲು, ಹೆಸರಿಲ್ಲ ಏನಿಲ್ಲ, ಆದರೆ ಜನ ಮಾತ್ರ ತುಂಬಿಕೊಂಡಿದ್ದಾರೆ. ಒಳಗಡೆನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಸ್ಕೊಳ್ರಿ ಭೋಜನ್ಗೆ. ಅಣ್ಣ ಹೆಂಗಿದೆ? ಸುಡ್ತಾ ಇದೆಯಾ? ಹೆಂಗಿದೆ ಅವಿ? ಚಟ್ನಿ ಇಸ್ ವೆರಿ ಸ್ಪೈಸಿ. ಬೆಳಗ್ಗೆ ತಿನ್ನೋಕ್ಕೆ ಚಳಿಗೆ ಹೆಂಗಿದೆಯಮ್ಮ? ತುಂಬ ಸುಡ್ತಾ ಇದೆ ಅಂದರೆ ಸಖತ್ ಖಾರ ಇದೆ ಚಟ್ನಿ. ಹಿಂಗೆ ಜನ. ಇಡ್ಲಿ ಜೊತೆಗೆ ಬಿಸಿ ಬಿಸಿ ಚಿತ್ರಾನ್ನ ಕಲಿಸ್ಕೊಡ್ತಾರೆ. ಚಿತ್ರಾನ್ನನೂ ಸೂಪರ್ ಆಗಿದೆ. 40 ರೂಪಾಯಿ ಒಂದು ಪ್ಲೇಟ್ ಇಡ್ಲಿ ಮತ್ತು ಒಂದು ವಡೆ ಕೊಡ್ತಾರೆ. ಚಿತ್ರಾನ್ನ ಅಂತೂ ಸೂಪರಾಗಿತ್ತು. ಚಟ್ನಿ ಇವರು ಒಳಕಲ್ಲಲ್ಲಿ ರುಬ್ತಾರೆ, ಹಾಗಾಗೇ ಆ ರುಚಿ. ಸೊ ನೀವು ತಿಪ್ಟೂರಿಂದ ತುರುವೇಕೆರೆ ಅಥವಾ ಬೆಂಗಳೂರು ಹೋಗ್ತಾ ಆನ್ ದಿ ವೇ ಸಿಗುತ್ತೆ. ತಿಪ್ಟೂರಿಂದ ಒಂದು 7-8 ಕಿಲೋಮೀಟ್ರ್ ಅಷ್ಟೇ. ಡೆಫಿನೆಟಾಗಿ ಟ್ರೈ ಮಾಡಬೇಕು. ಹೆಸರು ಕೇಳಬೇಡಿ, ಹೆಸರು ನಿಜವಾಗ್ಲೂ ಇಲ್ಲ ಅಂಗಡಿಗೆ. ಒಂದು ಚಿಕ್ಕ ಅಂಗಡಿ ಥರ ಇದೆ. ಬಟ್ ನೀವು ನೋಡ್ತಾ ಇದ್ದೀರಲ್ಲ ಹಿಂದಗಡೆ ಜನ ನೋಡಿ ಹೆಂಗಿದ್ದಾರೆ ಅಂತ. ಕಾರಲ್ಲಿ ಹೋಗೋರು ಬರೋರೆಲ್ಲ ನಿಲ್ಲಿಸ್ತಾರೆ. ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಅಡ್ವಾನ್ಸಾಗಿ ಬಂದು ಫೋನ್ ಮಾಡ್ಕೊಂಡು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ರೆಗ್ಯುಲರಾಗಿ ಬರೋರನ್ನ ನೋಡಿ, ನಿಮಗೆ ಯಾವಾಗ ಕಂಫರ್ಟಬಲ್ ಆಗುತ್ತೆ ಒಂದು ಸಲ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಎಂಡ್ ಮಾಡ್ತಾಯಿದ್ದೀನಿ ಇದನ್ನು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಂದಷ್ಟು ಏನಂತಾರೆ ಅಪ್ಬೀಟ್ ಸ್ಪಾಟ್ಗಳೆಲ್ಲ ಇವೆಲ್ಲ ಪರ್ಟಿಕ್ಯುಲರ್ಲಿ ತಿಂಡಿಗೆ. ಸೊ ಕಳಿಸ್ತಾ ಇರ್ತೀನಿ ಈ ಥರದ್ದು, ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.